ಪೆನ್ಷನ್ನಲ್ಲಿ ಕೊಡೋ ದಿವಸ ಆ ಜಾಗದಲ್ಲಿ ಎಷ್ಟು ಮಕ್ಕಳು ಕ್ಯೂನ ತಂದೆ ತಾಯಿ ಇರ್ತಾರೆ ಗೊತ್ತಾ, ಎಲ್ಲೆಲ್ಲಿಂದ ಬರ್ತಾರೆ. ಅದೇ ಶಾಲೆಗೆ ಬರೋವಾಗ ಕ್ಯೂ ಇಲ್ಲ, ಏನೇ ಇಲ್ಲ, ನಾವು ಹೋಗಿ ಕೇಳಬೇಕು, ಸೇರಿಸಿ ಅಂತ ಬಲವಂತ ಮಾಡಬೇಕು. ಈ ಮಕ್ಕಳಲ್ಲಿ ಅವ್ರ ಬುದ್ಧಿ ಕಡಿಮೆ ಇರ್ಬೋದು, ಆದರೆ ಅವ್ರ ಹೃದಯದಲ್ಲಿ ಕರುಣೆ, ಪ್ರೀತಿ ಅವೆಲ್ಲ ಅಪಾರವಾಗಿದೆ. ತಂದೆ ತಾಯಿಗೆ ಅನಿಸುತ್ತೆ ಈ ಮಕ್ಕಳು ಹೊರೆ ಅಲ್ವಾ ಅಂತ ಅನಿಸುತ್ತೆ. ಆದರೆ ಕೊನೆಯಲ್ಲಿ ನನ್ನ ಮಗಳೇ ನನ್ನನ್ನು ನೋಡ್ಕೋತಾ ಇದ್ದಾಳಮ್ಮ, ನನಗೆ ಇನ್ನೇನು ಭಯ ಇಲ್ಲ ಅಂತ ಹೇಳಿದ್ರು. ನನ್ನ ಹೆಸರು ಅಮೃತವಲ್ಲಿ. ನಾನು ಚಿಂತಾಮಣಿ ವಾಸ ಮಾಡ್ತಾ ಇದ್ದೀನಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ನಾನು ಮೊದಲು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೆ. ಆಮೇಲೆ ಈ ಚಿಂತಾಮಣಿಯಲ್ಲೇ ಇರುವ ಕಿಶೋರ ವಿದ್ಯಾಭವನಲ್ಲಿ ಶಿಕ್ಷಕಿಯಾಗಿ ಸೇರಿಕೊಂಡು ಅಲ್ಲಿ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಗಳನ್ನ ಕಲಿಸ್ತಾ ಇದ್ದೆ. ಕೊನೆಯಲ್ಲಿ ನನಗೆ ಕಣ್ಣಿಗೆ ಹೊರೆ ಬಂತು. ಅದು ಶಸ್ತ್ರಚಿಕಿತ್ಸೆ ಮಾಡಿದ್ರು ಏನೂ ಅನುಕೂಲ ಆಗಲಿಲ್ಲ. ಯಾಕಂದರೆ ಡಾಕ್ಟರ್ ಹೇಳಿದ್ರು ಇದು ನರಕ್ಕೆ ಸಂಬಂಧಪಟ್ಟ ರೆಟಿನೈಟಿಸ್ ಪಿಗ್ಮೆಂಟೋಸ ಅನ್ನೋ ಸ್ಥಿತಿ ಅಂತ. ಆಗ ಅದೇ ಸಮಯದಲ್ಲಿ ಆಚಾರ್ಯ ವಿನಯ್ ವಿನೇಕರ್ ಈ ಗುರುಗಳು ಆತ್ಮವಿಕಸನ ಕಾರ್ಯಕ್ರಮ ಚಿಂತಾಮಣಿಯಲ್ಲಿ ಮಾಡಿದ್ರು. ಅದರಲ್ಲಿ ನಾನು ಪಾಲ್ಗೊಂಡೆ. ಅವ್ರು ಹೇಳಿದರು, ನಿಮಗೆ ಕಣ್ಣಿನ ತೊಂದರೆ ಇದ್ದರೂ ಏನೂ ಪರವಾಗಿಲ್ಲ, ನೀವು ಒಳ್ಳೆ ಉತ್ತಮ ಜೀವನ ನಡೆಸ್ಬೋದು ಮುಂದೆ ಅಂತ ಹೇಳಿದರು. ಹಾಗೆ ಮಾರ್ಗದರ್ಶನನೂ ನೀಡಿದರು. ಅದರ ಜೊತೆಗೆ ವಿಶೇಷ ಮಕ್ಕಳನ್ನು ನಮಗೆ ಪರಿಚಯ ಮಾಡಿಕೊಟ್ರು. ಅವ್ರು ಹೇಳಿದರು, ಈ ಮಕ್ಕಳಲ್ಲಿ ದೈವಿಕ ಗುಣಗಳಿವೆ, ಅಂದರೆ ಅಪಾರವಾದ ಪ್ರೀತಿ, ಕರುಣೆ ಎಲ್ಲ ಇದೆ. ಇದರಿಂದ ಈ ಬುದ್ಧಿವಂತ ಜನಗಳಿಗೆ ಒಂದು ಪ್ರೇರಣೆ ಆಗ್ಬೋದು ಮುಂದೆ ಅಂತ ನನಗೆ ಹೇಳಿದರು. ಅಂದರೆ ಕುತೂಹಲ ಆಯಿತು, ಇದರಲ್ಲಿ ಆಸಕ್ತಿನೂ ಬಂತು. ಹೀಗಾಗಿ ಆಧಾರ್ ಶಾಲೆಯನ್ನು ನಾವು 2006 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ವಿ. ನಾವಿಲ್ಲಿ ಆಧಾರ್ ಶಾಲೆ ಪ್ರಾರಂಭ ಮಾಡುವಾಗ ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡ್ವಿ, ವಿಫಿ ಟ್ರಸ್ಟ್ ಅಂತ. ಇದಕ್ಕೆ ಹಣಕಾಸು ಎಲ್ಲ ಬೇಕಾಗತ್ತೆ, ನಡೆಸೋದಕ್ಕೆ ಟ್ರಾನ್ಸ್ಪೋರ್ಟ್ ಬೇಕಾಗತ್ತೆ. ಇದಕ್ಕೆಲ್ಲ ನಮ್ಮ ಗುರುಜಿಯವರ ಶಿಷ್ಯರು, ಅಂದರೆ ಸೇವಕ್ಸ್ ಅಂತ ನಾವು ಕರಿತೀವಿ, ಸೇವಕರು ಅಂತ. ಈ ಸೇವಕರು ಮುಂದೆ ಬಂದರು. ಮತ್ತು ನಾನು ಕಿಶೋರ್ ವಿದ್ಯಾಭವನಲ್ಲಿ ಮೊದಲು ಪಾಠ ಮಾಡ್ತಿದ್ನಲ್ಲ, ಆ ಮಕ್ಕಳು ವಿದ್ಯಾರ್ಥಿಗಳು ಮುಂದೆ ಬಂದರು. ಹೀಗೆ ಕ್ರಮೇಣ ಎಲ್ಲ ವಿಷಯ ಹರಡಿ ಈಗ ಅನೇಕರು ಮುಂದೆ ಬರ್ತಾ ಇದ್ದಾರೆ, ನಡೆಸ್ತಾ ಇದ್ದೀವಿ. ನಮ್ಮ ಉದ್ದೇಶ, ಆಧಾರ್ ಸಂಸ್ಥೆ ಉದ್ದೇಶ ಎರಡಿದೆ. ಈ ಮಕ್ಕಳಿಗೆ ಸ್ವಂತ ಜೀವನ ಕಟ್ಕೊಡ್ಬೇಕು ಅಂತ. ಅವ್ರಿಗೊಂದು ತರಬೇತಿ ಮಾಡ್ತೀವಿ, ಟ್ರೈನಿಂಗ್ ಕೊಡ್ತೀವಿ. ಮುಖ್ಯವಾಗಿ ಕೊಡೋದು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಬೇಕು. ಉದಾಹರಣೆಗೆ ಅವರು ಊಟ ಅವರೇ ತಿನ್ನಬೇಕು, ಸ್ನಾನ ಮಾಡಬೇಕು, ಬಟ್ಟೆ ಹಾಕಬೇಕು ಅಂಥದ್ದು ಅವರ ಕೈಯಲ್ಲಿ. ಆದರೆ ಅವರಿಗೆ ಒಂದು ವೊಕೇಶನಲ್ ಟ್ರೈನಿಂಗ್ ಅಂತ ಕೊಡ್ತೀವಿ. ಹಾರಗಳು ಮಾಡೋದು, ಬಟ್ಟೆ ಹೊಲಿಯೋದು, ಗ್ರೀಟಿಂಗ್ಸ್ ಮಾಡೋದು, ಇಂಥ ಕೆಲಸಗಳನ್ನು ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಇದರಿಂದ ಅವರು ದುಡ್ಡು ಸಂಪಾದಿಸ್ಕೊಳ್ಬೋದು, ಕೆಲಸಕ್ಕೆ ಸೇರ್ಬೋದು. ಸೊ ಈ ರೀತಿ 12-13 ಜನ ಇಷ್ಟೊತ್ತಿಗೆ ಕೆಲಸದಲ್ಲಿ ಇದ್ದಾರೆ. ನಮ್ಮ ಶಾಲೆಯಲ್ಲೇ 2 ಮಕ್ಕಳು ಇಲ್ಲೇ ಓದಿ ಇವಾಗ ಅವರೇ ಟೀಚರ್ಸ್ ಆಗಿದ್ದಾರೆ. ಇಲ್ಲಿ ಹತ್ತಿರದ ಫ್ಯಾಕ್ಟ್ರಿನಲ್ಲಿ 3 ಜನ ಈಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪೋಷಕರಿಗೆ ಏನಿರುತ್ತೆ ಅಂದರೆ, ಇಂಥ ಶಾಲೆಗೆ ಹೆಂಗೆ ಕಳಿಸೋದು ನಮ್ಮ ಮಕ್ಕಳನ್ನ, ಯಾರೇ ಏನು ಅನ್ಕೋತಾರಪ್ಪ, ಮುಂದೆ ಅವ್ರ ಭವಿಷ್ಯ ಏನು, ಇಂಥ ಸ್ಕೂಲ್ಗೆ ಹೋದರೆ ಅವ್ರನ್ನ ಯಾರು ಮಾತಾಡ್ಸ್ತಾರೋ ಇಲ್ವೋ, ಆ ಹೆಣ್ಮಗು ಆದರೆ ಅದಕ್ಕೆ ಮದುವೆ ಆಗುತ್ತೋ ಇಲ್ವೋ, ಹೀಗೆಲ್ಲ ಕಲ್ಪನೆ ಇರುತ್ತೆ. ಆದರೆ ಮನೆಯಲ್ಲೇ ಇಟ್ಕೊಂಡ್ಬಿಡ್ತಾರೆ ಕೆಲವರು. ಕೊನೆಗೆ ತುಂಬ ಕಷ್ಟ ಆಗ್ಬಿಡುತ್ತೆ ಅವ್ರ ಸ್ಥಿತಿ. ಆ ಮಗು ತುಂಬ ಗಲಾಟೆ ಮಾಡೋಕ್ಕೆ ಶುರು ಮಾಡುತ್ತೆ, ಏನು ಹೇಳಿದ್ರು ಕೇಳಲ್ಲ. ಆಗ ತಂದೆ ತಾಯಿ ಸ್ಥಿತಿ ಘೋರವಾಗಿರುತ್ತೆ. ಆವಾಗ ಬಂದು ಸೇರಿಸ್ತಾರೆ ನಮಗೆ. ನಾವು ಹೇಳ್ತೀವಿ, ಮೊದಲೇ ಸೇರಿಸಿ, ನಿಮಗೆ ಪ್ರಾಬ್ಲಮ್ ಬರಲ್ಲ ಅಂದರೆ ಕೇಳಲ್ಲ. ತುಂಬ ಮುಂದೆ ಹಾಕಿ ಕೊನೆಗೆ ಇಲ್ಲಿಗೆ ಬರ್ತಾರೆ. ಆವಾಗ ನಮಗೆ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗೀತೆ ಅನ್ನೋಂಗೆ ಆಗ್ಬಿಡುತ್ತೆ ನಮಗೆ. ಯಾವ ರೀತಿಯ ಗೌರ್ಮೆಂಟಿಂದ ಏನೂ ಗ್ರ್ಯಾಂಟ್ ಬರ್ತಾ ಇಲ್ಲ.
ಗೌರ್ಮೆಂಟಲ್ಲಿ ರಿಜಿಸ್ಟರ್ ಆಗಿದೆ, ಇನ್ನು ನಮಗೇನು ಗ್ರ್ಯಾಂಟ್ ಅಂತ ಸಿಗ್ತಾ ಇಲ್ಲ. ನಾವು ಪಬ್ಲಿಕ್ಕಿಂದ ಕೆಲವರು ಡೋನರ್ಸ್ ಮುಂದೆ ಬರ್ತಾ ಇರ್ತಾರೆ, ಅವರು ನಮಗೆ ಸಹಾಯ ಮಾಡ್ತಾರೆ. ನಮ್ಮ ಗುಣ ಏನಂದರೆ ನಾವು ಸಾಮಾನ್ಯವಾಗಿ ಯಾರನ್ನೂ ಹೋಗಿ ಮನೆಗೆ ಹೋಗಿ ನಮ್ಗೆ ದುಡ್ಡು ಬೇಕು ಆ ಥರ ನಾವೇನು ಕೇಳಲ್ಲ. ಅಯ್ಯೋ ಈ ಮಕ್ಳು ಹಿಂಗಿದ್ದಾರೆ ನಮಗೆ ದುಡ್ಡು ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಯಾಕೆಂದರೆ ಅದು ರಾಂಗ್ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ. ನಮ್ಮ ಉದ್ದೇಶ ಈ ಮಕ್ಕಳಲ್ಲಿರುವ ದೈವಿಕತೆ ಎಲ್ಲ ರೆಕಗ್ನೈಸ್ ಮಾಡಲಿ ಅನ್ನೋದು ನಮ್ಮ ಉದ್ದೇಶ.